ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ದೇಶದ ಇಂಧನ ವಲಯದಲ್ಲಿ ಮತ್ತೊಂದು ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟಿದ್ದಾರೆ. ವಾಹನಗಳಲ್ಲಿ 100% ಎಥೆನಾಲ್ ಬಳಸಲು ಅನುಮತಿ ನೀಡುವ ಪ್ರಮುಖ ಕಡತಕ್ಕೆ ತಾವು ಸಹಿ ಹಾಕಿರುವುದಾಗಿ ಅವರು ಶನಿವಾರ ನಾಗ್ಪುರದಲ್ಲಿ ಪ್ರಕಟಿಸಿದ್ದಾರೆ. ಈ ನಿರ್ಧಾರವು ದೇಶದ ಇಂಧನ ಸ್ವಾವಲಂಬನೆಗೆ ದೊಡ್ಡ ಬಲ ತುಂಬಲಿದೆ ಎಂದು ನಿರೀಕ್ಷಿಸಲಾಗಿದೆ. ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು, ಹಿಂದೆ ನಾನು ಎಥೆನಾಲ್ ಬಳಕೆಯ ಬಗ್ಗೆ ಮತ್ತು ಪೆಟ್ರೋಲ್ಗೆ ಇದು ಪರ್ಯಾಯವಾಗುವ ಬಗ್ಗೆ ಮಾತನಾಡಿದಾಗ ಹಲವರು ನನ್ನನ್ನು ನೋಡಿ ನಗುತ್ತಿದ್ರು. ನನ್ನ ಕೆಲವು ಸ್ನೇಹಿತರೆ ಈ ಆಲೋಚನೆಯನ್ನ ತಮಾಷೆ ಮಾಡಿದ್ರು ಮತ್ತು ಟೀಕಿಸಿದ್ರು. ಆದರೆ ಇಂದು ಎಥೆನಾಲ್ ದೇಶದ ಇಂಧನ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ಗೆ ಅತ್ಯುತ್ತಮ ಪರ್ಯಾಯವಾಗಿ ಹೊರಹೊಮ್ಮಿದೆ ಎಂದು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ತಮ್ಮ ಐತಿಹಾಸಿಕ ನಿರ್ಧಾರದ ಬಗ್ಗೆ ಮಾಹಿತಿ ನೀಡಿದ ಗಡ್ಕರಿ, ಕಳೆದ ರಾತ್ರಿ 8 ಗಂಟೆಗೆ ನಾನು ದೇಶದಲ್ಲಿ 100% ಎಥೆನಾಲ್ ಬಳಕೆಯನ್ನು ಕಾನೂನುಬದ್ಧವಾಗಿ ಅಧಿಕೃತಗೊಳಿಸುವ ಕಡತಕ್ಕೆ ಸಹಿ ಹಾಕಿದ್ದೇನೆ ಎಂದು ಹೆಮ್ಮೆಯಿಂದ ತಿಳಿಸಿದರು. ಈ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ವಾಹನಗಳಲ್ಲಿ 85 ಮತ್ತು 15% ಪೆಟ್ರೋಲ್ ಮಿಶ್ರಣ ಇಂಧನವನ್ನು ಅಧಿಕೃತವಾಗಿ ಬಳಸಲು ಮುಕ್ತ ಅವಕಾಶ ಸಿಗಲಿದೆ. ಕೇಂದ್ರ ಸರ್ಕಾರದ ಈ ಹಸಿರು ಇಂಧನ ನೀತಿಗೆ ದೇಶದ ಆಟೋಮೊಬೈಲ್ ವಲಯವು ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಮುಂಬರುವ ಕೇವಲ 1.5 ತಿಂಗಳ ಒಳಗಾಗಿ ದೇಶದ ಪ್ರಮುಖ ಆಟೋಮೊಬೈಲ್ ಕಂಪನಿಗಳು ಸಂಪೂರ್ಣವಾಗಿ ಎಥೆನಾಲ್ ಮೂಲಕವೇ ಚಲಿಸುವ ಹೊಸ ವಾಹನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿವೆ ಎಂದು ಸಚಿವರು ಇದೇ ವೇಳೆ ವಿಶ್ವಾಸ ವ್ಯಕ್ತಪಡಿಸಿದರು. ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವ ಹಾಗೂ ಕಚ್ಚಾ ತೈಲದ ಆಮದಿಗೆ ವ್ಯಯವಾಗುವ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯವನ್ನು ಉಳಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಈ ನಿರ್ಧಾರ ಅತ್ಯಂತ ಮಹತ್ವದ್ದಾಗಿದೆ. ರೈತರು ಬೆಳೆಯುವ ಕಬ್ಬು, ಧಾನ್ಯಗಳು ಮತ್ತು ಕೃಷಿ ತ್ಯಾಜ್ಯದಿಂದ ಎಥೆನಾಲ್ ಉತ್ಪಾದನೆಯಾಗಿರುವುದರಿಂದ ಈ ನಿರ್ಧಾರದಿಂದ ದೇಶದ ಎಲ್ಲರಿಗೂ ಆರ್ಥಿಕವಾಗಿ ಹೆಚ್ಚಿನ ಲಾಭ ಸಿಗಲಿದೆ ಎಂದು ವಿಶ್ಲೇಷಿಸಿದ್ದಾರೆ.